ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ವಿಕ್ರಮ್ ಒಂದು ಕಂಪನಿಯನ್ನು ನಡೆಸುತ್ತಿರುತ್ತಾನೆ. ಅವನ ಉದ್ಯೋಗಿ ಮಹೇಶ್ ತನ್ನ ಮದುವೆಗೆ ಬನ್ನಿ ಎಂದು ಆಮಂತ್ರಣ ನೀಡುತ್ತಾನೆ. ವಿಕ್ರಮ್ ಅದಕ್ಕೆ ಒಪ್ಪಿಕೊಂಡು ಮಹೇಶನಿಗೆ ರಜೆಯನ್ನು ನೀಡಿ ಕಳುಹಿಸಿಕೊಡುತ್ತಾನೆ. 3 ದಿನಗಳ ನಂತರ ವಿಕ್ರಮ್ ಮಹೇಶನ ಮನೆಗೆ ಹೋದಾಗ ಅವನ ಹೆಂಡತಿಯನ್ನು ನೋಡಿ ಮೋಹಗೊಳ್ಳುತ್ತಾನೆ. ಮಹೇಶನ ಹೆಂಡತಿ ಕಾವ್ಯ ನೋಡಲು ಸುಂದರವಾಗಿದ್ದಳು. ಮದುವೆಯ ರೇಷ್ಮೆ ಸೀರೆಯ ಅಲಂಕಾರದಲ್ಲಿ ಅವಳು ದೇವತೆಯಂತೆ ಕಾಣುತ್ತಿದ್ದಳು. ಅವಳನ್ನು ನೋಡಿ ವಿಕ್ರಮ್ ವಿಕೃತ ಆಸೆ ಪಡುತ್ತಾನೆ. ಹೇಗಾದರೂ ಮಾಡಿ ಇವಳನ್ನೂ ಪಡೆಯಬೇಕೆಂದು ನಿರ್ಧರಿಸಿದ ವಿಕ್ರಮ್ ಮಹೇಶನ ಬಳಿ ಬಂದು ಮಾತನಾಡುತ್ತಾನೆ. ಮಹೇಶ್ ಮದುವೆಯಾದ ಮೇಲೆ ಹೆಂಡತಿಯನ್ನು ಮೈಸೂರಿಗೆ ಕರೆದುಕೊಂಡು ಬರುತ್ತೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಮಹೇಶ್ ಹೌದು ಸರ್ ಎಂದು ಉತ್ತರಿಸುತ್ತಾನೆ. ಈಗ ನೀನಿರುವುದು ಸಣ್ಣ ಮನೆ, ಅವಳನ್ನು ಎಲ್ಲಿರಿಸುತ್ತೀಯಾ ಎಂದು ವಿಕ್ರಮ್ ಕೇಳುತ್ತಾನೆ. ಮಹೇಶ್ ಮೈಸೂರಿಗೆ ಬಂದ ಮೇಲೆ ಮನೆ ಹುಡುಕುತ್ತೇನೆ, ಸಿಕ್ಕ ನಂತರ ಕಾವ್ಯಳನ್ನು ಕರೆತರುತ್ತೇನೆ ಎನ್ನುತ್ತಾನೆ. ಆಗ ವಿಕ್ರಮ್ ನೀನು ಅಷ್ಟೊಂದು ಕಷ್ಟಪಡುವ ಅವಶ್ಯಕತೆ ಇಲ್ಲವೇ ಎಂದು ಹೇಳುತ್ತಾನೆ. ನಮ್ಮ ಮನೆಯ ಪಕ್ಕದಲ್ಲೇ ನನ್ನ ಇನ್ನೊಂದು ಮನೆಯಿದೆ, ಅದು ಸದ್ಯಕ್ಕೆ ಖಾಲಿಯಿದೆ. ನೀನು ಬೇಕಾದರೆ ಅದನ್ನು ಬಾಡಿಗೆಗೆ ಪಡೆಯಬಹುದು. ನಿನ್ನ ರಜೆಯನ್ನು ಹೆಂಡತಿಯೊಂದಿಗೆ ಆರಾಮವಾಗಿ ಕಳೆದು ನಂತರ ಮೈಸೂರಿಗೆ ಬಾ ಎಂದು ವಿಕ್ರಮ್ ತಿಳಿಸುತ್ತಾನೆ. ಮಹೇಶನಿಗೆ ಇದು ಕೇಳಿ ತುಂಬಾ ಸಂತೋಷವಾಗುತ್ತದೆ. ತುಂಬಾ ಧನ್ಯವಾದಗಳು ಸರ್, ರಜೆಯನ್ನೆಲ್ಲ ಮನೆ ಹುಡುಕುವುದರಲ್ಲೇ ಕಳೆಯಬೇಕೆಂದು ಅಂದುಕೊಂಡಿದ್ದೆ. ನಿಮ್ಮಿಂದ ತುಂಬಾ ಉಪಕಾರವಾಯಿತು ಎಂದು ಮಹೇಶ್ ಹೇಳುತ್ತಾನೆ. ಮದುವೆ ಮುಗಿದ ನಂತರ ಮಹೇಶ್ ತನ್ನ ಬಾಸ್ ಹೇಳಿದ ಬಾಡಿಗೆ ಮನೆಗೆ ಬಂದು ನೋಡಿದಾಗ ಅವನಿಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತದೆ. ಆ ಮನೆ ತುಂಬಾ ವಿಶಾಲವಾಗಿ ಮತ್ತು ಸುಂದರವಾಗಿತ್ತು. ಇಂತಹ ಮನೆಗೆ ಕನಿಷ್ಠ 20,000 ಬಾಡಿಗೆ ಇರುತ್ತದೆ, ಇದು ತನ್ನಿಂದ ಸಾಧ್ಯವಿಲ್ಲ ಎಂದುಕೊಳ್ಳುತ್ತಾನೆ. ಬೇರೆ ಮನೆ ಸಿಗುವವರೆಗೆ ಮಾತ್ರ ಇಲ್ಲಿದ್ದು ನಂತರ ಅಲ್ಲಿಂದ ಹೋಗಬೇಕೆಂದು ಮಹೇಶ್ ಮನಸ್ಸಿನಲ್ಲಿಯೇ ನಿರ್ಧರಿಸುತ್ತಾನೆ. ಮರುದಿನ ಆಫೀಸ್ಗೆ ಹೋದಾಗ ಮಹೇಶ್ ಸರ್, ಆ ಮನೆಯ ಬಾಡಿಗೆ ಜಾಸ್ತಿ ಅನಿಸುತ್ತದೆ. 1 ವಾರ ಸಮಯ ಕೊಡಿ, ಬೇರೆ ಮನೆ ಹುಡುಕಿಕೊಂಡು ಹೋಗುತ್ತೇವೆಯೇ ಎಂದು ಕೇಳುತ್ತಾನೆ. ಅದಕ್ಕೆ ವಿಕ್ರಮ್ ನಗುತ್ತಾ ನಿನ್ನ ಕೈಲಾದಷ್ಟು ಬಾಡಿಗೆ ಕೊಡು, ನಾನೇನು ಒತ್ತಾಯ ಮಾಡುವುದಿಲ್ಲ ಎನ್ನುತ್ತಾನೆ. ನನಗೆ ನಂಬಿಕಸ್ಥರು ಆ ಮನೆಯಲ್ಲಿ ಇರಬೇಕೆಂದು ಆಸೆಯಿತ್ತು. ಆ ಮನೆ ನನ್ನ ಕಾಂಪೌಂಡ್ ಒಳಗೆ ಇರುವುದರಿಂದ ಬೇರೆಯವರಿಗೆ ಬಾಡಿಗೆಗೆ ಕೊಡಲು ಇಷ್ಟವಿಲ್ಲ, ಹಾಗಾಗಿ ನಿನಗೆ ಹೇಳಿದೆ, ನಿನ್ನ ಕೈಲಾದಷ್ಟು ಹಣ ನೀಡು ಎನ್ನುತ್ತಾನೆ. ಮಹೇಶ್ ತುಂಬಾ ಖುಷಿಯಿಂದ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಡುತ್ತಾನೆ. ಅವತ್ತಿನ ದಿನ ಒಂದು ಮೀಟಿಂಗ್ ಇರುತ್ತದೆ. ವಿಕ್ರಮ್ ಮಹೇಶ್ ಇವತ್ತಿನ ಮೀಟಿಂಗ್ ನೀನೇ ಅಟೆಂಡ್ ಮಾಡು, ನನಗೆ ಹೊರಗಡೆ ಕೆಲಸವಿದೆ ಎಂದು ಹೇಳುತ್ತಾನೆ. ತನ್ನ ಪಿಎಗೆ ಮಹೇಶನಿಗೆ ಸಹಾಯ ಮಾಡಲು ತಿಳಿಸಿ ವಿಕ್ರಮ್ ಅಲ್ಲಿಂದ ನೇರವಾಗಿ ಮಹೇಶನ ಮನೆಗೆ ಬರುತ್ತಾನೆ. ಕಾವ್ಯ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಅವಳಿಗೆ ತಿಳಿಯದಂತೆ ವಿಕ್ರಮ್ ಮನೆಯೊಳಗೆ ಸೇರಿಕೊಳ್ಳುತ್ತಾನೆ. ಅವಳ ರೂಮಿಗೆ ಹೋಗಿ ಅಲ್ಲಿನ ವಸ್ತುಗಳನ್ನು ನೋಡುತ್ತಿರುತ್ತಾನೆ. ಅಷ್ಟರಲ್ಲಿ ಕಾವ್ಯ ರೂಮಿಗೆ ಬರುವ ಶಬ್ದ ಕೇಳಿ ವಿಕ್ರಮ್ ಬಾಗಿಲಿನ ಹಿಂದೆ ಅಡಗಿ ಕುಳಿತುಕೊಳ್ಳುತ್ತಾನೆ. ರೂಮಿಗೆ ಬಂದ ಕಾವ್ಯ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಕ್ಕೆ ಹೋಗುತ್ತಾಳೆ. ವಿಕ್ರಮ್ ಅವಳನ್ನು ಕದ್ದು ನೋಡುತ್ತಿರುತ್ತಾನೆ. ಅಷ್ಟರಲ್ಲಿ ಮಹೇಶನಿಂದ ಫೋನ್ ಬರುತ್ತದೆ. ಗಾಬರಿಯಾದ ವಿಕ್ರಮ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಆದರೆ ಅವಸರದಲ್ಲಿ ಕಾವ್ಯಳ ಸೀರೆಯೊಂದನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಿರುತ್ತಾನೆ. ತನ್ನ ಮನೆಗೆ ಬಂದ ವಿಕ್ರಮ್ ಆ ಸೀರೆಯನ್ನು ತನ್ನ ಕಬೋರ್ಡ್ನಲ್ಲಿ ಇಟ್ಟುಕೊಳ್ಳುತ್ತಾನೆ. ಅವನಿಗೆ ಪದೇ ಪದೇ ಕಾವ್ಯಳ ನೆನಪೇ ಆಗುತ್ತಿರುತ್ತದೆ. ಹೇಗಾದರೂ ಮಾಡಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಹಠ ಹಿಡಿಯುತ್ತಾನೆ. ಮರುದಿನ ಆಫೀಸ್ನಲ್ಲಿ ಮಹೇಶನ ಲಂಚ್ ಬಾಕ್ಸ್ ಅನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಾನೆ. ಕಾವ್ಯ ಮಾಡಿದ್ದ ಅಡುಗೆಯನ್ನು ಸವಿಯುತ್ತಾ ನಿನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತಾರೆ, ನೀನು ಪುಣ್ಯವಂತ ಎಂದು ಹೊಗಳುತ್ತಾನೆ. ಸಂಜೆ ಮಹೇಶ್ ಸರ್, ಇವತ್ತು ಹೆಂಡತಿಯ ಜೊತೆ ಊಟಕ್ಕೆ ಹೋಗಬೇಕೆಂದು ಪ್ಲಾನ್ ಮಾಡಿದ್ದೇನೆ, ಬೇಗ ಹೋಗಲಾ ಎಂದು ವಿಕ್ರಮ್ನನ್ನು ಅನುಮತಿ ಕೇಳುತ್ತಾನೆ. ಆದರೆ ವಿಕ್ರಮ್ ಬೇಕೆಂದೇ ತುಂಬಾ ಅರ್ಜೆಂಟ್ ಕೆಲಸವಿದೆ, ಇವತ್ತೇ ಈ ಫೈಲ್ ರೆಡಿ ಆಗಬೇಕು ಎಂದು ಮಹೇಶ್ನನ್ನು ತಡೆಹಿಡಿಯುತ್ತಾನೆ. ಮಹೇಶ್ ಕೆಲಸದಲ್ಲಿ ಮುಳುಗಿದಾಗ ವಿಕ್ರಮ್ ಖಾಲಿ ಲಂಚ್ ಬಾಕ್ಸ್ ಹಿಡಿದು ಕಾವ್ಯಳ ಮನೆಗೆ ಹೋಗಿ ಊಟದ ನೆಪದಲ್ಲಿ ಅವಳನ್ನು ಮಾತಿಗೆ ಎಳೆಯುತ್ತಾನೆ. ಮಹೇಶ್ ಬರುವುದು ತಡವಾಗುತ್ತದೆ ಎಂದು ತಿಳಿದ ವಿಕ್ರಮ್ ಕಾವ್ಯಳ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುತ್ತಾನೆ. ಊಟ ಮುಗಿದ ನಂತರ ಅವಳನ್ನು ಹೊಗಳುತ್ತಾ ಹತ್ತಿರ ಹೋಗುತ್ತಾನೆ. ಕಾವ್ಯಳ ಕೈ ಹಿಡಿದು ಅನುಚಿತವಾಗಿ ವರ್ತಿಸಲು ಶುರು ಮಾಡುತ್ತಾನೆ. ಕಾವ್ಯ ಗಾಬರಿಯಿಂದ ಇದು ತಪ್ಪು ಎಂದು ಪ್ರತಿಭಟಿಸುತ್ತಾಳೆ. ಆದರೆ ಕಾಮಾಂಧನಾಗಿದ್ದ ವಿಕ್ರಮ್ ಅವಳ ಮಾತನ್ನು ಕೇಳದೆ ಬಲವಂತವಾಗಿ ಅವಳ ಮೇಲೆ ದೌರ್ಜನ್ಯ ಎಸಗುತ್ತಾನೆ. ತನ್ನ ವಿಕೃತ ಆಸೆಯನ್ನು ತೀರಿಸಿಕೊಂಡ ನಂತರ ಏನೂ ತಿಳಿಯದವನಂತೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕತೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.